ವಿಚಾರ ಈಗಾಗಲೇ ನಮ್ಮ ಮಂಡಲ ಅಧ್ಯಕ್ಷರು ಹೇಳಿದಂಗೆ 11ನೇ ತಾರೀಕಿಗೆ ನಮ್ಮ ಜಿಲ್ಲಾಧ್ಯಕ್ಷ ಅಂಬಳಿಯವರ ಏನು ಅಕ್ಷತಾಪಯ್ಯವರ ಕುಟುಂಬಸ್ಥರಿಗೆ ನಾವಿತ್ತು ಅಂದ್ಕೊಂಡ್ರೆ ಅಲ್ಲೆಲ್ಲ ಹೋಗ್ತಾರೆ ಹೇಳಿ ಸಿದ್ದಾಪುರದಲ್ಲಿ ಭೇಟಿ ಕೊಟ್ಟಿದ್ದಂದ್ರೆ ಅದೊಂದೇನೆ ಅವರು ಜಿಲ್ಲಾಧ್ಯಕ್ಷರಾಗಿ 1 ವರ್ಷದ ಅವಧಿಯಲ್ಲಿ ಬಹುತೇಕ ನಾವು ಬಿಜೆಪಿಯವರು ಹೆಣ ಕೆಡಗ ಕೆಲಸದವರಲ್ಲ. ದುರಂತದಲ್ಲಿ ಯಾರು ಮೃತಪಡ್ತಾರೋ ಅವ್ರ ಮನೆಗೆ ನಾವು ಸಾಂತ್ವನವನ್ನು ಹೇಳಲಿಕ್ಕೆ ನಾವು ಹೋದರೆ ಬಿಟ್ಟರೆ ಹೆಣಗಳನ್ನು ಉರುಳಿಸೋ ಕೆಲಸ ನಮ್ದಲ್ಲ. ಹಾಗಾಗಿ ಅದನ್ನ ಅವರ ಅರ್ಥವನ್ನು ಮಾಡಿಕೊಳ್ಳಬೇಕಾಗಿದೆ. ಜೊತೆಗೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಹೇಳಿರ್ತಕ್ಕಂಥ ವಿಚಾರ ಈಗಾಗಲೇ ಸಂತೋಷ್ ನಾಯ್ಕ ಅವನ ಒಂದು ಮರಣವನ್ನು ಹೊಂದುವಂತ ಸಂದರ್ಭದಲ್ಲಿ ತನ್ನ ಬಗ್ಗೆನೂ ತಾನು ಹೇಳಿಕೊಂಡಿದ್ದಾನೆ. ನಾನು ಫೇಕ್ ಐಡಿಯನ್ನು ಮಾಡೋದ್ರ ಮುಖಾಂತರ ಹಣವನ್ನು ಸಂಗ್ರಹ ಮಾಡಿದ್ದವುದು. ಒಂದು ಹೆಣ್ಣನ್ನ ಹುಡುಗಿಯನ್ನು ನಾನು ಪ್ರೀತಿಯನ್ನು ಮಾಡಿದ್ದೆ. ಆ ಹುಡುಗಿ ನನ್ನ ವಿರೋಧಿ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಾಳೆ. ಅವಳು ದೂರನ್ನು ಕೊಡ್ಲಿಕ್ಕೆ ಹೋಗಿದ್ದಾಳೆ ಅವ್ರ ಜೊತೆಯಲ್ಲಿ ಸೇರಿ. ಹಾಗಾಗಿ ನಾನು ತಪ್ಪು ಮಾಡಿದ್ದೇನೆ, ನನಗೆ ಬದುಕೋ ಆಸೆ ಇಲ್ಲ. ಆ ಸಂದರ್ಭದಲ್ಲಿ ಅವನು 2 ಜನರ ಹೆಸರನ್ನು ಉಲ್ಲೇಖವನ್ನು ಮಾಡಿದ. ಜೊತೆಗೆ ಅವರು ಯಾರ್ಯಾರು ಅಂತ ಕೆಲವು ಜನ ನಾವು ಬೇರೆ ಬೇರೆ ಭಾಗದವರ ಹೆಸರನ್ನು ಹೇಳಿದ್ದಾರೆ. ಪೊಲೀಸ್ನವರಿಗೆ ನಾವು FIR ಅನ್ನು ಮಾಡಬೇಕು, ಅವರೆಲ್ಲರೂ ಮೇಲೆ ತನಿಖೆಯನ್ನು ಮಾಡಬೇಕು ಅಂತ. ಮಾಡದೇ ಇದ್ರೆ ನಾವು ಪ್ರತಿಭಟನೆಯನ್ನ ಮಾಡೇ ಮಾಡ್ತೇವೆ, ಜನರ ಪರವಾಗಿ ನಾವು ಇದ್ದೀವಿ ಅಂತ 2 ವಿಷಯಕ್ಕಾಗಿ ಹೇಳಿದ್ವಿ. ಒಬ್ಬ ಬದುಕಿ ಬಾಳಬೇಕಾದಂತ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದ್ರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ಬೇಕಲ್ಲಿ. ಆ ನಿರ್ಮಾಣ ಮಾಡಿದವರು ಯಾರೋ ಅವ್ರ ಮೇಲೆ ಕ್ರಮ ಆಗಬೇಕು. ಸಾವಿರಾರು ಕೋಟಿಯನ್ನು ಲೂಟಿ ಹೊಡೆದಂತ ವ್ಯಕ್ತಿಗಳೇ ಲಂಡನ್ನಿಗೋ ಬೇರೆ ಬೇರೆ ಕಡೆಗೋ ಉಳ್ಕೊಂಡು ಬದುಕನ್ನು ನಮ್ಮ ಎದುರಿಗೆ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲೇ 1 ಲಕ್ಷದ ಲೆಕ್ಕದಲ್ಲಿ ಅವನ ತಂದೆ ಹೇಳ್ತಾನೆ 1-2-3 ಲಕ್ಷ ರೂಪಾಯಿ ಅಪಘಾತಪ್ರಾಗಿತ್ತು, ಹಣವನ್ನು ನಾನು ಸೆಟ್ಲ್ ಮಾಡಿದ್ದೆ ಅಂತ. ಲಾಸ್ಟ್ ಸಾವಿಗೆ ಕಾರಣ ಅವನು ಏನೊಂದು ಅವ್ರ ಜೊತೆಯಲ್ಲಿ ಒಂದು ಫೋಟೋವನ್ನು ಬಿಟ್ಟಿದ್ದಾನೆ. ಈಗಾಗಲೇ ತಿಮ್ಮಪ್ಪರು ಹೇಳಿದಂಗೆ ಸಾಕಷ್ಟು ಜನ ಫೋಟೋವನ್ನು ನೋಡಿರ್ಬೋದು, ಯಾರು ಮರೆಯದಷ್ಟು ನೋಡುವಂತ ಸ್ಥಿತಿ ಇಲ್ಲ. ಅದು ಎದುರುಗಡೆ ಟೀಮಿನವರ ಫೋಟೋ, ಅದು ಒಂದು ಹುಡುಗ ಒಂದು ಹುಡುಗಿ. ಅವ್ರ ಕಡೆಗೆ ಜನ ಹೇಳೋ ಪ್ರಕಾರ SSLC ಹೋಗ್ತಕ್ಕಂಥ ಹೆಣ್ಮಕ್ಳು ಬಹುತೇಕ 15ರಿಂದ 16 ವರ್ಷದ ವಯಸ್ಸಿನವರು. ಆ ಹೆಣ್ಣು ಮಕ್ಕಳನ್ನ ಇವರು ಮದುವೆ ಆಗ್ತಿಬೇಡಿ ತಮ್ಮ ಲೈಂಗಿಕ ಕ್ರಿಯೆಗೆ ಬಳಸ್ಕೊಳ್ತಾ ಇದ್ದಾರೆ. ಅದನ್ನ ಜೊತೆಯಲ್ಲೇ ಇವ್ರನ್ನ ಸೇರಿ ವಿಡಿಯೋವನ್ನು ಮಾಡ್ಕೊಂಡಿದ್ದಾರೆ. ಅದರೊಳಗೆ ಇದೊಂದು ಫೋಟೋ. ಆ ನಂತರದಲ್ಲಿ ಬೇರೆಯವರು ಹೇಳಿದ್ದು, ಆ ನಂತರದಲ್ಲಿ ಅವರಿಗೆ ದುಡ್ಡು ಕೊಟ್ಟು ಅವರಿಗೆ ಕಳಿಸೋದು. ಇವರನ್ನ ಹೋಗ್ಲಿಕ್ಕೆ ಒಪ್ಪದೇ ಇದ್ರೆ ನಿನ್ನ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತೇವೆ ಅಂತ. ಇಂಥ ಒಂದು ವ್ಯವಸ್ಥೆಯನ್ನು ಎಲ್ಲೋ ನಡೆಯೋದನ್ನು ನಾವು ಕೇಳಿದ್ವಿ. ಸಿದ್ದಾಪುರದಂತ ತಾಲೂಕಿನಲ್ಲಿ ನಡೀತಾ ಇದೆ ಅಂತೇಳಿ ಸಾಯುವಂತ ಒಬ್ಬ ವ್ಯಕ್ತಿ, ಅವ ಸಾಯ್ಬೇಕಾದ್ರೆ ಸುಳ್ಳನ್ನು ಹೇಳ್ಬೋದಾಗಿತ್ತು, ನಾನು ನಿರಪರಾಧಿ ಅಂತ ಹೇಳಿ. ಯಾಕೋ ಸತ್ತು ಹೋಗವ, ಅವನಿಗೆ ಶಿಕ್ಷೆ ಪ್ರಶ್ನೆ ಇಲ್ಲಾಗಿತ್ತು. ಆದ್ರೆ ಅವನು ಹೇಳಿದಾನೆ ನಾ ಅಪರಾಧಿ, ನನ್ ಬದುಕ ಆಸೆ ಇಲ್ಲ, ಸಾಯ್ತೇನೆ ಅಂತ ಹೇಳಿ ಸತ್ತಿದ್ದಾನೆ. ಹಾಗಾಗಿ ಆ ವ್ಯಕ್ತಿ ಆ ವಿಷಯವನ್ನ ಹೇಳಿ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಪೊಲೀಸರು, ನನ್ನ ಟ್ಯಾಬ್ ಅನ್ನು ಚೆಕ್ ಮಾಡಿ ಬೇರೆ ಬೇರೆ ವಿಚಾರಗಳನ್ನು ನಾವು ಗಮನ ತಂದೇನೆ. ಮತ್ತೆ ಕಾಂಗ್ರೆಸ್ಸಿನ ನಾಯಕರುಗಳು ನನಗೆ ಆ ವಿಚಾರವನ್ನ ಈ ವಿಷಯದಲ್ಲಿ ಅವ್ರಿಗೆ ಸಪೋರ್ಟ್ ಇದ್ದಾರೆ. ಅವರೇ ನಮ್ಮ ಮನೆಗೆ ಬಂದಿದ್ರು, ನನ್ನ ಧಮಕಿ ಹಾಕ್ಯಾರೆ ಅಂತ ಅವ್ನು ಹೇಳಿಲ್ಲ. ಇದೆಲ್ಲ ಮಾಡ್ತಾ ಇರೋ ಟೀಮಿಗೆ ಅವರ ಬೆಂಬಲ ಇದೆ ಅನ್ನುವಂಥ ವಿಚಾರವನ್ನು ಗಮನ ತಂದಿದ್ದಾನೆ. ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರಾಗಿರ್ತಕ್ಕಂಥ ನಾವು ಆ ವಿಷಯದಲ್ಲಿ ನಾವು ಹೇಳಬೇಕಾದ್ರೆ ಹೇಳಿದ್ವಿ. ಆ ವ್ಯಕ್ತಿ ಹೇಳಿದ ಹೆಸರುಗಳನ್ನು ನಾವು ಹೇಳ್ತಾ ಇದ್ದೀವಿ, ನಾವು ಕಟ್ಕೊಂಡು ಹೇಳ್ತಾ ಇಲ್ಲ. ಯಾಕಂದ್ರೆ ನಾವು ನೋಡಿಲ್ಲ. ಅವನು ಸಂಭಾವಿತ ಹೌದು ಅಲ್ಲ ನಮ್ಗೆ ಗೊತ್ತಿಲ್ಲ. ಸಂಭಾವಿತ ಹೇಳಿ ನಾವು ಹೇಳಲ್ಲ. ಪೊಲೀಸರು FIR ಮಾಡಿದ ನಂತರದಲ್ಲಿ ಚಾರ್ಜ್ ಶೀಟ್ ಆಗುವಂತ ಅಧಿಕಾರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಇರ್ತೈತೆ ಅಥವಾ DYSP ಅವರಿಗೆ ಇರ್ತೈತೆ. ನಿರಪರಾಧಿಗಳ ಹೆಸರನ್ನ ಅಲ್ಲಿ ಬಿಟ್ಟು ಅವರು ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಯಾರು ಅಪರಾಧಿಗಳಿದ್ದಾರೋ ಅವ್ರ ಹೆಸರನ್ನ ಹಾಕ್ತಾರೆ. ನಾವು ಇವರೇ ಕೊಲೆ ಮಾಡ್ಲಿಕ್ಕೆ ಹೋಗಿದ್ರು ಅವನ್ನ, ಅಥವಾ ಅವ್ನ ಆತ್ಮಹತ್ಯೆ ಮಾಡಿಸ್ಲಿಕ್ಕೆ ಹೋಗಿದ್ರು, 16 ವರ್ಷದ ಹೆಣ್ಣು ಮಕ್ಕಳನ್ನ ದುರ್ಚಟಗಳಿಗೆ ತಳ್ಳುವಂತ ಒಂದು ಜಾಲದಲ್ಲಿ ಇವರು ಇದ್ದಾರೆ ಅಂತ ನಾವ್ಯಾರು ಹೇಳಿಲ್ಲ. ಜೊತೆಗೆ ಅವ್ರ ಮೇಲೆ FIR ಹಾಕಬೇಕು ಅಂತೇಳಿ ಒಂದು ಪ್ರಮುಖವಾದಂತ ವಿರೋಧಿ ಪಾರ್ಟಿಯಾಗಿ ನಾವು ಈ ಹಿಂದೆ ಆಡಳಿತವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಾವು FIR ಆಗಲೇಬೇಕು ಅಂತ ಹೇಳಿದ್ವಿ. ಅದು BJP ಅವರೇ ಆಗಲಿ, ಕಾಂಗ್ರೆಸ್ನವರಾಗಲಿ, JDSನವರಾಗಲಿ ಯಾರೇ ಇದ್ರು ಹಾಕಬೇಕು. ಅವ್ರು ಯಾರ್ಯಾರು ಯಾವ ಪಾರ್ಟಿ ಅಂತ ನಮ್ಗೆ ಗೊತ್ತಿಲ್ಲ. ಮೃತಪಡುವಂತ ವ್ಯಕ್ತಿ ಏನ್ ಹೇಳಿದ್ರು ಅವ್ರ ಮೇಲೆ ಆಗಬೇಕು. ಆ ನಂತರ ತನಿಖೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವ್ರ ಹುದ್ದೆಯಿಂದ ತೆಗಿಬೇಕು. ತನಿಖೆಯಲ್ಲಿ ಅವರು ನಿರಪರಾಧಿಗಳು ಅಂತ ಕಂಡು ಬಂದ್ರೆ ಅವ್ರಿಗೆ ಆ ಹುದ್ದೆಯನ್ನು ಕೊಡ್ಬೋದು ನಂತರದಲ್ಲಿ. ಇನ್ನು ಪ್ರವಾಸಿ ಮಂದಿರ ಉಳಿದಂತ ಎಲ್ಲ ವಿಚಾರಗಳಲ್ಲಿ ದುರುಪಯೋಗ ಆಗ್ತಕ್ಕಂಥ
ಬಾಯಲ್ಲಿದೆ, ಅದೇನು ಸುಳ್ಳೇನಲ್ಲ. ಅದನ್ನೆಲ್ಲ ಶಾಸಕರು ತಡಿಬೇಕು ಅನ್ನುವಂಥ ಮನವಿಯನ್ನು ನಾವು ಮಾಡಿದ್ವಿ. ಆ ಮಾತಿಗೆ ಈಗಲೂ ಬಂದ. ಅವರು ಲೀಗಲ್ ನೋಟಿಸ್ ಕೊಡ್ತಾರೋ ಮಾನಹಾನಿ ಕೇಸ್ ಹಾಕ್ತಾರೋ ಅದು ಬೇರೆ ಪ್ರಶ್ನೆ. ಆ ಸಂದರ್ಭದಲ್ಲಿ ನಿನ್ನೆ ಅವರು ಬಂದಾಗ ಅವರು ಮಾತಾಡಿದ್ದು ಒಂದನೆಯದು, ಶಾಸಕರು ಹೆಣ ಬಿದ್ದಲ್ಲೇ, ಇದು ನಮ್ಮ ಜಿಲ್ಲಾಧ್ಯಕ್ಷರು ಹೆಣ ಬಿದ್ದಲ್ಲೆಲ್ಲ ಹೋಗ್ತಾ ಇರ್ತಾರೆ, ಯಾವಲ್ಲಿಯೂ ಹೋಗಿದ್ದಿಲ್ಲ, ಅದರ ಬಗ್ಗೆ ಸಾಕ್ಷಿಗಳಿದ್ರೆ ಅವ್ರು ಕೊಡ್ಲಿಕ್ಕೆ ಅಡ್ಡಿಲ್ಲ. ನಾವು ಹೋದಂತಹ ಸಂದರ್ಭದಲ್ಲಿ ಯಾರು ತುಳಿದುಕೊಳಗಾಗಿದ್ದಾರೋ, ಯಾರು ಅನ್ಯಾಯಕ್ಕೊಳಗಾಗಿದ್ದಾರೋ ಅವರಿಗೆ ನ್ಯಾಯ ಕೊಡಿಸುವಂತಹ ಸಂದರ್ಭದಲ್ಲಿ ನಾವು ಹೋರಾಟದ ಮುಖಾಂತರ ನಮ್ಮ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಿಂದ ಹಿಡಿದು ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದು. ಇನ್ನೇ ವಿಷಯವನ್ನ ಬಿಟ್ಟು ನಾವು ಬಹುತೇಕ ಯಾರ್ಯಾರೋ ಸಣ್ಣ ಪುಟ್ಟ ಘಟನೆಗಳು ಹುಟ್ಟಿ, ನಾನು ಹುಟ್ಟಿ 62 ವರ್ಷ ಆಯಿತು ಅಂತ ನನ್ನ ಶಾಲೆ ಸರ್ಟಿಫಿಕೇಟ್ ನೋಡಿ, ಯಾಕಂದ್ರೆ ಜಾತಿ ಆಗಿರ್ತಾ ಇಲ್ಲ, ನಾನು ಮಾಸ್ಟರ್ ಬರ್ಕೊಂಡು ಹೋಗಿ ಶಾಲೆ ಸರ್ಟಿಫಿಕೇಟ್ಗೆ ಜಾತಿ ತಿಳ್ಕೊಳ್ಳೋದು 62 ವರ್ಷಗಳು ಕಳೆದಿದೆ. ಇಲ್ಲಿಯ ಅವಧಿಯವರೆಗೆ ನಾವು ಹಳೆ ಘಟನೆಗಳನ್ನು ಇಟ್ಕೊಂಡು ಯಾರ ಮೇಲೂ ದ್ವೇಷ ಸಾಧಿಸುವಂತ ಕೆಲಸ ಆಗಲಿ, ಆ ಯೋಚನೆ ಮಾಡುವ ಪುರುಸತ್ತಾಗಲಿ ನಮಗಿಲ್ಲ. ಸಿದ್ದಾಪುರ ನಗರ ಮಂಡಲದ ನಗರದ ಪ್ರಧಾನ ಕಾರ್ಯದರ್ಶಿಯಾಗಿಯೋ, ಅಧ್ಯಕ್ಷ ಮಂಡಲ ಅಧ್ಯಕ್ಷ ಜಿಲ್ಲಾ ಕಾರ್ಯದರ್ಶಿಯಾಗಿಯೋ, ಜಿಲ್ಲಾಧ್ಯಕ್ಷ ಆಗಿಯೋ, ಇವತ್ತು ರಾಜ್ಯ ಕಾರ್ಯಕಾರಿಣಿಯ ಸದಸ್ಯನಾಗಿ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ಇನ್ನೊಬ್ಬರು ಕೈ ತೋರಿಸುವಂತ ಯಾವುದೇ ಕೆಲಸ ಕಾರ್ಯವನ್ನು ಮಾಡಿಲ್ಲ. 1996 ಜೂನ್ನಲ್ಲಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿ 90ರಲ್ಲಿ ಉಪಾಧ್ಯಕ್ಷ ಆಗಿ ಇಲ್ಲಿರತಕ್ಕಂಥ ಎಲ್ಲ ಕಾಂಪ್ಲೆಕ್ಸ್ಗಳನ್ನ RCC ಮಾಡಿ ಸುಮಾರು 200ಕ್ಕೂ ಹೆಚ್ಚು ಕೋಣೆಗಳನ್ನು ನಿರ್ಮಾಣ ಮಾಡಿ ವಾಣಿಜ್ಯ ಮಳಿಗೆಗಳನ್ನ ಜನರಿಗೆ ಕೊಡುವಂತ ಕೆಲಸ, ಪಟ್ಟಣ ಪಂಚಾಯತ್ ಕಾರ್ಯಾಲಯ ಇರ್ಬೋದು, ಮೀನ್ ಮಾರ್ಕೆಟ್ ಇರ್ಬೋದು, ಅಂಗನವಾಡಿಗಳ ಕಟ್ಟಡವನ್ನು ಕಟ್ಟೋದಿರ್ಬೋದು, ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯಗಳಿರ್ಬೋದು, ಅಭಿವೃದ್ಧಿಯ ಕೆಲಸವನ್ನ ಪಟ್ಟಣ ಪಂಚಾಯಿತಿಯಲ್ಲಿ ಈ ಹಿಂದಿನವರು, ನನ್ಗಿಂತ ಹಿಂದಾದವರು ಮುಂದಾದವರು ಯಾರಾದರೂ ಅಧ್ಯಕ್ಷರು ನಾ ಮಾಡಿದಷ್ಟು ಕೆಲಸವನ್ನು ಮಾಡಿದ್ರು ತೋರಿಸ್ಲಿಕ್ಕಿಲ್ಲ. ಎಲ್ಲೋ ನಮ್ಮ ಹೆಸರು ಹಾಕ್ರೆ, ನಮ್ಮ ಬೋರ್ಡ್ ಹಾಕ್ರೆ, ನಮ್ಮ ಹೆಸರಿನಲ್ಲೇ ಸ್ಮಾರಕ ಮಾಡ್ರಿ ಅನ್ನೋಕ್ಕೆ ನಾವು ಹೇಳ್ತಾ ಹೋಗಿಲ್ಲ. ಹೆಸರು ಅವಶ್ಯಕತೆ ಇಲ್ಲ, ಇದ್ದಂತ ಜಾಗಕ್ಕೆ ನ್ಯಾಯ ಕೊಡಲಿಕ್ಕೆ ನಾವು ಮಾಡಿದ್ದೀವಿ. ಅವರು ಪಟ್ಟಣ ಪಂಚಾಯತ್ ಹಣದಲ್ಲಿ ಇವರ ಮನೆಯನ್ನು ಕಟ್ಟಿ ಅಂತ ಹೇಳಿ 2019 ಲೋಕಸಭಾ ಚುನಾವಣೆಯಲ್ಲಿ ನನ್ನ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಅನ್ನು ಮಾಡಿದ್ರು. ಅದಕ್ಕೂ ಪೂರ್ವದಲ್ಲೇ ನಾವು ಲೆಕ್ಕಾಚಾರವನ್ನ ಇನ್ಕಮ್ ಟ್ಯಾಕ್ಸಿಗೆ ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ, ಇಲ್ಲಿವರೆಗೂ ಮಾಡ್ತಾ ಇದ್ದೀವಿ. ಅವ್ರು ಮಾಡಿದ ನಂತರದಲ್ಲಿ ನಮ್ಗೆ ಯಾವುದೂ ತಪ್ಪಿಲ್ಲ ಅಂತೇಳಿ ಎಲ್ಲ ವಸ್ತುಗಳು ಇದನ್ನೆಲ್ಲ ವಾಪಸ್ಸು ಕೊಟ್ಟಿದ್ದಾರೆ. ಹಾಗಾಗಿ ಆದಾಯದ ಬಗ್ಗೆ ನಾವು ಯಾರಿಗೆ ಮಾಹಿತಿ ಕೊಡಬೇಕು ಅದೆಲ್ಲ ಕೊಟ್ಟಿದ್ದೇವೆ. ನಮ್ಮ ಹಣದಲ್ಲೇ ನಾವು ಮನೆಯನ್ನು ಕಟ್ಟಿದ್ದೇವೆ. ಪಟ್ಟಣ ಪಂಚಾಯಿತಿಯ ಮನೆ ನಂಬರ್ಗಳನ್ನು ಕೊಟ್ಟು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ. ಆದರೆ ಪಟ್ಟಣ ಪಂಚಾಯಿತಿಯಲ್ಲಿ ನಿಯಮಗಳಿಗೆ ಯಾರ್ಯಾರಿಗೋ ಮನೆ ನಂಬರನ್ನು ಕೊಡ್ಲಿಕ್ಕೆ ಬರಲ್ಲ. ಅವ್ರ ಹೆಸರು ರೆಕಾರ್ಡ್ ಇರಬೇಕು, ಅದು ಏನೇ ಆಗಬೇಕು, ಲೇಔಟ್ ಆಗಬೇಕು, ನಿರ್ಮಾಣ 1 or 2 ಪರ್ಮಿಷನ್ ತಗೊಂಡು ಮನೆ ಕಟ್ಟಿ ಕಂಪ್ಲೀಟ್ ಮಾಡಿ ತೆರಿಗೆ ಆಚರಣೆಯನ್ನು ಮಾಡಿ ಅವರಿಗೆ ಮನೆ ನಂಬರ್ನ ಕೊಡಬಹುದು. ಸರ್ಕಾರ ಕಳೆದ 4 ತಿಂಗಳ ಹಿಂದೆ ಕಾಂಗ್ರೆಸ್ಸಿನ ಸರ್ಕಾರನೇ ಬಿ ಖಾತೆ ಮಾಡೋದು ಮುಖಾಂತರ ಯಾರ್ಯಾರಿಗೆ ರೆಕಾರ್ಡ್ ಇದ್ದಂತ ಜಾಗ ಇದೆ, ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿದಾರ ಅವರಿಗೆ ಅನಧಿಕೃತ ಅಂತ ಹೇಳಿ ಫಾರ್ಮ್ ನಂಬರ್ 3 ಕೊಡುವಂತ ವ್ಯವಸ್ಥೆಯನ್ನು ಮಾಡಿದೆ. ಅದ್ರ ಮುಖಾಂತರ ನಡೀತಾ ಇದೆ. ನಮ್ಗೆ ಯಾರಿಗೂ ಆ ಪಟ್ಟಣ ಪಂಚಾಯತ್ ಹಣದಲ್ಲಿ ಸಂಸಾರವನ್ನ ನಡೆಸೋ ಅವಶ್ಯಕತೆ ಇಲ್ಲ. ನಮ್ಮ ಕಾಂಗ್ರೆಸ್ಸಿನ ಮಂಡಲ ತಾಲೂಕು ಬ್ಲಾಕ್ ಅಧ್ಯಕ್ಷರಿಗೆ ನಾನು ಹೇಳಿಕ್ ಬಯಸ್ತಾ ಇರೋದು ಅಂದ್ರೆ, ಪ್ರೀತಿಯಿಂದನೇ ಹೇಳ್ತೇವೆ, ಅವ್ರು ಟೀಕೆ ಮಾಡಲಿ, ಟೀಕೆ ಮಾಡೋರು ಬೇಕು ನಮಗೆ. ಟೀಕೆ ಮಾಡೋರು ಇಲ್ಲದಿದ್ರೆ ನಾವು ಸರಿದಾರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ನಾನು ಹೇಳಿಕ್ ಬಯಸೋದು ಅಂತಂದ್ರೆ, ಅವರು ತನಿಖೆಯನ್ನ ಮಾಡಿಸ್ತೇವೆ, ಇವರು ಭ್ರಷ್ಟಾಚಾರ ಮಾಡಿದಂತ ತೋರಿಸ್ತೇವೆ, ಅಂಗಡಿ ಮಳಿಗೆಗಳನ್ನು ಅವ್ರಿಗೆ ಬೇಕಾದವ್ರಿಗೆ ಕೊಟ್ಟಿದ್ದು ಅನ್ನುವಂಥ ವಿಚಾರಗಳು. ಅಂಗಡಿ ಮಳಿಗೆಗಳ ಇದನ್ನ ತರಲಿ ಕಳಿಸಿದೆ. ನಾವ್ಯಾರೋ ತರೋ ಮಾಡಿ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ಮಾಡಲ್ಲ. ಸರ್ಕಾರದ ನಿಯಮಾವಳಿ ಪ್ರಕಾರ ಈ ಹಿಂದಿರತಕ್ಕಂಥ ವ್ಯಕ್ತಿಗಳು ಅಂತಿಮ ಬಿಡ್ಡುದಾರನ ರೇಟಿನ ಮೇಲೆ 5% ಹಣವನ್ನು ಹೆಚ್ಚುವರಿ ಕೊಟ್ಟರೆ ಹಿಂದಿರತಕ್ಕಂಥ ಅಂಗಡಿ ಮಳಿಗೆ ನಡೆಸೋರಿಗೆ ಕೊಡಬೇಕು ಅನ್ನೋದು ಸರ್ಕಾರದ ನಿಯಮ, ನಮ್ಮ ನಿಯಮ ಅಲ್ಲ. ಮತ್ತು ಆ ಮಳಿಗೆಗಳ ಲಿಲಾವ್ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳ ಒಪ್ಪಿಗೆಯನ್ನು ತಗೊಂಡು ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟು ಕರಪತ್ರಗಳನ್ನು ಹಾಕಿ ಮೈಕ್ ಪ್ರಚಾರವನ್ನು ಹಾಕಿ ಡಿಡಿಗಳನ್ನು ತಗೊಂಡು ಎಲ್ಲರೂ ಬಂದು ಅದರಲ್ಲಿ ಪಾಲ್ಗೊಳ್ಳೋದು. ಆದ್ರೂ ಹೊರತಾಗಿ ಹೊರಗಡೆ ಏನಾದರೂ ವ್ಯವಹಾರಗಳನ್ನು ನಡೆದ್ರೆ ಅದು ನಮ್ಗೆ ಸಂಬಂಧ ಇಲ್ಲ. ಅದನ್ನು ನಡೆಸುವಂತವರು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿ. ನಾನು ಕೌನ್ಸಿಲರ್, ನಮ್ಮ ಮಾಜಿ ಅಧ್ಯಕ್ಷ ಇರ್ಬೋದು, ಪ್ರಭಾವಿನೇ ಇರ್ಬೋದು, ನಾನೊಬ್ಬ ಕೌನ್ಸಿಲರ್. ನನಗೆ 15 ಜನ ಇದ್ದಾರೆ, ನನ್ ಬಿಟ್ಟು 14 ಜನ.
ಹಾಗಾಗಿ ನಾವು ಆ ಪ್ರಕ್ರಿಯೆ ನಡೆಸೋರಲ್ಲ. ಆ ನಿಲಾವು ಪ್ರಕ್ರಿಯೆಯಲ್ಲಿ ವಿಡಿಯೋನ ಮಾಡಬೇಕು ಅಂತ ಇದೆ, ಸರ್ಕಾರ ನಿಯಮ. ವಿಡಿಯೋನ ಮಾಡಿದ್ದಾರೆ. ಆ ನಿಲಾವಿಗೆ ಬಂದಂತ ಯಾವುದೇ ವ್ಯಕ್ತಿ ಡಿಡಿ ಕೊಡೋದು ವಾಪಸ್ ಹೋಗುವಂತ ಕಳಿಸಿಲ್ಲ. ನಿಲಾವು ಪ್ರಕ್ರಿಯೆಯಲ್ಲಿ ಯಾರು ಪಾಲ್ಗೊಂಡು ಬಡಿಗೆ ನೇರಿಸಿದಾರೋ ಅವರಿಗೆ ಅಂಗಡಿಗಳನ್ನು ಕೊಡುವಂತ ವ್ಯವಸ್ಥೆ ಆಗಿದೆ. ಅದರಲ್ಲಿ ಯಾವುದಾದ್ರೂ ಲೋಪಗಳು ಕಂಡು ಬಂದಿದ್ದು ನಮ್ಮ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಇದ್ರೆ ಅದನ್ನ ಅವರು ಸಾಬೀತು ಮಾಡಿದ್ರೆ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಸಿದ್ದಾಪುರ ತಾಲೂಕು ಉಳಿದಂತ ಜನರ ಎದುರಿಗೆ ನಾನು ಹೇಳೋದು ಸವಾಲು ಹಾಕೋದು ಅಂದ್ರೆ, ನಾನು ಕಳೆದ 36 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ಬೇರೆ ಬೇರೆ ಹಂತದ ಚಟುವಟಿಕೆಯಲ್ಲಿ ಪದಾಧಿಕಾರದಲ್ಲಿ ಪಾಲ್ಗೊಂಡವನು. ಅದಕ್ಕೂ ಹಿಂದೆ ಏನು ಕಾಲೇಜಿನ ಕಾಲದಲ್ಲಿಯೂ ನಾವು ವಿದ್ಯಾರ್ಥಿ ಪರಿಷತ್ತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ವಿದ್ಯಾರ್ಥಿ ಸಂಘಗಳ ಚುನಾವಣೆಯಲ್ಲಿ ಪಾಲ್ಗೊಂಡು ಜನರಲ್ ಸೆಕ್ರೆಟರಿ ಆದವನು. ಇಲ್ಲಿವರೆಗೂ ಕಳಂಕವನ್ನು ಹೊತ್ತುಕೊಂಡು ಬದುಕಿಯವರು ಅಲ್ಲ. ಹಾಗಾಗಿ ಅಂಥದ್ದೇನಾದ್ರು ಅವರು ನಮಗೆ ತೋರಿಸ್ಕೊಟ್ರೆ, ಅವರು ಅಪಾದನೆ ಮಾಡಿದ್ದನ್ನು ಹೌದು ಅಂತ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿಯನ್ನು ಹೊಂದಲಿಕ್ಕೆ ನಾನು ತಯಾರಿದ್ದೇನೆ. ಒಂದು ವೇಳೆ ಸುಳ್ಳು ಅದು ಅಂತ ಹೇಳಿ ಅವರು ಒಪ್ಪಿಕೊಂಡು ಅವರು ರಾಜಕೀಯ ನಿವೃತ್ತಿಯನ್ನು ಹೊಂದಾರ ಅನ್ನೋದನ್ನ ಅವರು ಬಹಿರಂಗಪಡಿಸೋದು ಪ್ರಥಮವಾಗಿ. ಎರಡನೇದಾಗಿ ನಮ್ಮ ಮೇಲೆ ಅವರು ಲಾಯರ್ ನೋಟಿಸ್ ಕೊಡ್ತಾರೋ ಮಾನಹಾನಿ ಕೇಸ್ ಹಾಕ್ತಾರೋ ಅದು ಬೇರೆ ಪ್ರಶ್ನೆ. ನಾವು ಹೇಳಿದ್ದು ಆ ಯಾರು ಮೃತಪಟ್ಟವು ಏನು ವಿಡಿಯೋ ಮಾಡಿಬಿಟ್ಟಾನೋ ಆ ವಿಚಾರದಲ್ಲಿ ನಾವು ಮಾತಾಡಿದ್ದೇವೆ. ಅದರಲ್ಲಿ ಏನೂ ತಪ್ಪೇನೂ ಇಲ್ಲ. ಯಾವ ಕೇಸ್ ಹಾಕಿದ್ರು ನಾವು ಫೇಸ್ ಮಾಡ್ಲಿಕ್ಕೆ ರೆಡಿ. ಮೊದಲಿಂದ ಬಿಜೆಪಿ ಕಾರ್ಯಕರ್ತರಾಗಿ ನೂರಾರು ಕೇಸ್ಗಳಿಗೆ ಕೋರ್ಟಿಗೆ ಅಲ್ದಿದ್ದೇವೆ. ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ, ಮಾಡ್ತೇವೆ. ಈ ಮೊನ್ನೆ ಹೇಳಿರ್ತಕ್ಕಂಥ ವಿಚಾರದಲ್ಲಿ ನಾನು ಅವ್ರ ಮೇಲೆ ಮಾನಹಾನಿ ಕೇಸನ್ನು ಹಾಕಬಹುದು. ಯಾಕಂದ್ರೆ ಆಧಾರ ರಹಿತವಾದಂತ ಕೆಲವು ಅಪಾದನೆಗಳನ್ನು, ಮನೆ ನಂಬರ್ ಕೊಡೋ ವಿಚಾರ, ಲಿಲಾವ್ ಪ್ರಕ್ರಿಯೆ ವಿಚಾರ, ಇವೆಲ್ಲದರಲ್ಲೂ ಅವರು ಸಾಬೀತು ಮಾಡುವಂತ ವಿಚಾರ ಆಗಲಿ, ಸತ್ಯಕ್ಕೆ ದೂರವಾದಂತಹ ವಿಚಾರಗಳನ್ನ ವೇಗವಾಗಿ ಪತ್ರಿಕೆ ಮುಖಾಂತರ ಪ್ರಕಟವನ್ನು ಮಾಡಿ, ಅದು ವಾಯ್ಸ್ ರೆಕಾರ್ಡ್ನಲ್ಲಿರ್ಬೋದು, ವಿಡಿಯೋದಲ್ಲಿರ್ಬೋದು, ಪತ್ರಿಕೆಯಲ್ಲಿ ಬಂದಂತಹ ವಿಚಾರದ ಮೇಲೆ ನಾನು ಅವ್ರ ಮೇಲೆ ಕೇಸ್ ಹಾಕ್ಬೋದು. ಅದು ಹೌದು ಅಂತಲೂ ಸಾಬೀತು ಮಾಡಿ ತೋರಿಸ್ಬೋದು. ಆದರೆ ರಾಜಕೀಯ ದ್ವೇಷವನ್ನ ಸಾಧಿಸುವ ವಿಚಾರ ನಮ್ಮದಿಲ್ಲ. ಅವರು ಬೆಳವಣಿಗೆಗಳನ್ನು ನೋಡಿ ನಾವು ಮುಂದುವರಿತೇವೆ. ಹಾಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಸಿನ ಈ ತಾಲೂಕಿನ ಅಧ್ಯಕ್ಷರು ಬೆದರಿಕೆಯ ತಂತ್ರವನ್ನು ಬಳಸಿ ನಮ್ಮ ಜಿಲ್ಲಾಧ್ಯಕ್ಷರದು ನಮ್ಮದು ನಮ್ಮ ಪಾರ್ಟಿಯ ಪ್ರಮುಖರ ಬಾಯನ್ನ ಕೇಸ್ ಹಾಕಿದ್ದೇವೆ ಅಂತೇಳಿ ಮುಚ್ಚಿಸುವಂತ ಪ್ರಶ್ನೆನೇ ಇಲ್ಲ. ಅನ್ಯಾಯ ಆಗಿದೆ. ಒಬ್ಬ ವ್ಯಕ್ತಿ ಜೀವವನ್ನ ಕಳ್ಕೊಂಡಿದ್ದಾನೆ. ಅವನು ಒಳ್ಳೆಯವನು ಕೆಟ್ಟವನು ನಮ್ಗೆ ಮುಖ್ಯ ಅಲ್ಲ, ಅವನ ಜೀವ ಹೋಗಿದೆ. ಜೊತೆಗೆ ನಮ್ಮ ಹೆಣ್ಣು ಮಕ್ಕಳು ಮನೆಯಿಂದ ಎಲ್ಲೋ ನನಗೂ ಒಬ್ರಿಬ್ರು ಇರೋರು, ಅವರು ಶಾಲೆಗೆ ಹೋಗ್ತಾರೆ, ಓದ್ಲಿಕ್ಕೆ ಕಲಿಸ್ತೇವೆ, ಮುಂದೊಂದು ನಾಗರಿಕರು ಉತ್ತಮ ಆಗಬೇಕು ಅಂತ ನಾವು ಕಳಿಸ್ತಾ ಇದ್ದೀವಿ. ಅವ್ರನ್ನ ಈ ರೀತಿಯ ದುರ್ಚಟಗಳಿಗೆ ಇಳಿಸುವಂತ ವ್ಯಕ್ತಿಗಳು ಯಾರಿದ್ದಾರೋ ಅವರು ಪತ್ತೆ ಹಚ್ಚಿ ಶಿಕ್ಷೆ ಕೊಡಿಸ್ಲಿಕ್ಕೆ ನಾವು ಸಹ ಮುಂದೆ ಬರ್ತೇವೆ. ನಾವು ಮುಂದೆ ನಿಂತು ಶಿಕ್ಷೆ ಕೊಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆಗೂ ಉಳಿದಂತ ಇಲಾಖೆಗಳಿಗೆ ಸಹಕಾರ ಕೊಡುವಂತ ಜವಾಬ್ದಾರಿ ನಮ್ದು, ನಾವು ಕೊಡ್ಲಿಕ್ಕೆ ಬದ್ಧ ಇದ್ದೇವೆ. ವಸಂತ ನಾಯ್ಕ ಅವರು ಯಾಕೆ ಬಡದಾಡ್ತಾ ಇದ್ದಾರೋ ನನ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ಪೊಲೀಸರು ಅಪರಾಧಿ ಅಂತ ಅಥವಾ ಆರೋಪಿ ಅಂತೇಳಿ ಯಾರಾದ್ರೂ ಹೆಸರಿಸಿದ್ರೆ ಕರ್ಕೊಂಡು ವಿಚಾರಣೆ ಮಾಡೋದು ಸಹಜ. ವಿಚಾರಣೆ ಮಾಡಿದ ಕೂಡಲೇ ಅವನೇನು ಅಪರಾಧಿ ಆಗಿಬಿಡಲ್ಲ, ಅವನಿಗೇನು ಶಿಕ್ಷೆ ಆಗಿರಲ್ಲ. ಅವ್ರು ಹೊರಗೆ ಬಂದ ಕೂಡಲೇ ಹೇಳಿಕೆಯನ್ನು ಕೊಟ್ಟಿದ್ರಲ್ಲೇ ಗೊತ್ತಾಗುತ್ತೆ. ವಸಂತ ನಾಯ್ಕ ಅನ್ನಕ್ಕೆ ಸಿದ್ದಾಪುರದಲ್ಲಿ ಬಹಳ ಜನ ಇದ್ದಾರೆ. ಹಾಗಿದ್ರೆ ಚನ್ನಮಾವಿನ ಒಬ್ಬ ವ್ಯಕ್ತಿ ತನ್ನ ಫೋನ್ ಮಾಡಿದ್ದ ಅಂತ ಇವರೇ ಒಪ್ಕೊಂಡಿದ್ದಾರೆ. ಆ ಘಟನೆಗೆ ಸಂಬಂಧಪಟ್ಟ 3 ಲಕ್ಷ ರೂಪಾಯಿ ವ್ಯವಹಾರ ಆಗಿದೆ ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ. ಇವರು ಒಂದ್ ವೇಳೆ ಇದರಲ್ಲಿ ಇವರು ಪಾತ್ರ ಇಲ್ಲದೆ ಇದ್ರೆ, ಬೇರೆ ಯಾರೋ ವಸಂತ ನಾಯ್ಕ ಅನ್ನೋ ಹೆಸರಲ್ಲಿ ಇದ್ದಿದ್ದಿದ್ರೆ ಇವ್ರು ಯಾಕೆ ಇದನ್ನ ಪತ್ರಿಕೆಗಳ ಮುಖಾಂತರ ಹೇಳಿಕೆಯನ್ನು ಕೊಡಬೇಕಾಗಿತ್ತು? ಚನ್ನಮಾವಿನ ಒಬ್ಬ ವ್ಯಕ್ತಿ, ಘಟನೆಗೆ ಸಂಬಂಧಪಟ್ಟಂತ ವ್ಯಕ್ತಿ ನಮ್ಗೆ ರಕ್ಷಣೆಯಿಂದ ಬೇಕು, ನಿಮ್ಗೆ ಸಹಾಯ ಬೇಕು ಅಂತ ಯಾಕೆ ಕೇಳಿದೆ? ಇವರೇ ಹೇಳ್ತಾರೆ. 7ನೇ ತಾರೀಕಿಗೆ ಹೇಳಿದ್ದು ಅಂದ್ರೆ ಆ ವಿಷಯವನ್ನು ನಾವು ನನ್ನ ಫೋನ್ ಮಾಡಿದ್ದ, ಅದರಲ್ಲಿ ನಾವು ಮಾತಾಡಿದ್ದೆ ಅನ್ನುವಂತ ವಿಚಾರ. ಮತ್ತು ಮೃತಪಟ್ಟಂತ ವ್ಯಕ್ತಿಯ ತಂದೆ ಇವರ ಹೆಸರನ್ನ ಹೇಳಿ ದೂರನ್ನ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ನಾವೆಲ್ಲ ಕೊಟ್ಟವರು, ಭಾರತೀಯ ಜನತಾ ಪಾರ್ಟಿಯ ಯಾರೂ ಅಲ್ಲ. ಹಾಗಿದ್ರೆ ಬೇರೆ ವ್ಯಕ್ತಿ ಆದ್ರೆ ಇವ್ರು ಯಾಕೆ ಪ್ರಯತ್ನವನ್ನು ಮಾಡಿದ್ವಿ? ಕಾಂಗ್ರೆಸ್ಸಿನ ಮುಖಂಡರು ಅಂತ ಅವನು ಹೇಳ್ತಾನೆ, ವಸಂತ ನಾಯ್ಕ ಸಿದ್ದಾಪುರ. ಮತ್ತು ಇವರು ಕಾಂಗ್ರೆಸ್ಸಿನ ಮುಖಂಡರು ಅಂತ ಹೇಳ್ತಾನೆ. ಕಾಂಗ್ರೆಸ್ಸಿನಲ್ಲಿ ಅಷ್ಟೊಂದು ಹೆಸರು ಇರ್ತಕ್ಕಂಥ ವಸಂತ ನಾಯ್ಕ ಯಾರು ಇದ್ರೆ ಅವರೇ ಪೊಲೀಸರಿಗೆ ತೋರಿಸ್ಕೊಡುದು. ಇವು ಅದ್ರಾಗ ಇದ್ದಾರೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ಯಾರ್ಯಾರು ಅಪರಾಧಿಗಳು ಸಿಕ್ಕಾಕೊಳ್ತಾರೋ ಅವರು ಪೊಲೀಸರು ವಿಚಾರಣೆ ಮಾಡ್ಲಿಕ್ಕೆ ಅವ್ರು ಯಾರು ಇವ್ರು ಯಾರು ಹೇಳ್ತಾರೆ. ಇವ್ರು ಮಾಡ್ಯಾರ ಅಂತ ನಾವೇನೇ ಹೇಳಿಕೊಟ್ಟಿವ? ಅವ್ನು ಯಾರು ಅಪಾದನೆಯನ್ನ ಮಾಡಿ ಅವನ ವಿಡಿಯೋವನ್ನು ಹರಿಬಿಟ್ಟು ಅವನು ಮೃತಪಟ್ಟಾನ, ಅವ್ನು ಹೇಳಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅನ್ನುವಂಥ ಕೆಲಸವನ್ನ ನಾವು ಹೇಳಿದ್ದೇವೆ. ಅದಕ್ಕೆ ಈಗಲೂ ಬದ್ಧವಾಗಿದ್ದೇವೆ. ಯಾವ ಕೇಸೋ ಯಾವ ನೋಟಿಸಿಗೂ ನಾವೇನಾಗುತ್ತೆ ಡೋಂಟ್ ಕೇರ್ ಅಂತ ಇದರ ಪ್ರಶ್ನೆನೇ ಇಲ್ಲ. ನಾವು
ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಹಿಳಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು ಅಪ್ರಾಯಸ್ಥ ಹೆಣ್ಣು ಮಕ್ಕಳನ್ನ ಇಂಥ ಒಂದು ಕೃತ್ಯಕ್ಕೆ ತಳ್ಳುವಂತ ಚಟುವಟಿಕೆಯಲ್ಲಿ ನಡೀತಾ ಇದೆ. ಅವ್ರು ಬೇರೆ ಒಂದು ಕೆಲಸಕ್ಕೆ ಬೆಂಗಳೂರಿಗೆ ಹೋಗಿದ್ದಕ್ಕೆ ಬಂದ ತಕ್ಷಣ ಬರ್ತಾರೆ, ಪೊಲೀಸ್ ಇಲಾಖೆನೋ ಮಹಿಳಾ ಸಾಂತ್ವನ ವೇದಿಕೆನೋ